ಶಾಂತಿ, ಹೇಳಿ ಅತ್ತವ್ರೆ. ನಡಿಯಮ್ಮ ಊಟ ಮಾಡೋಣ, ಟೈಮ್ ಆಯ್ತಲ್ಲ. ಹಾಂ, ಇಲ್ಲ ಅತ್ತವ್ರೆ, ಬೇಡ ಅಂತ ಹೇಳಿದ್ನಲ್ಲ. ನಮ್ಮ ಅತ್ತೆಯವ್ರು ಏನು ಮಾತಾಡ್ತಾ ಇಲ್ಲ. ಅಲ್ಲಿ ಗಂಟ ಬೇಡ ನನಗೆ. ಅಯ್ಯೋ ಹುಚ್ಚುಡ್ಗಿ, ಅವ್ರು ಮಾತಾಡ್ತಾರೆ. ಬಾ, ನೀನು ಊಟ ಮಾಡು. ಎಷ್ಟೊತ್ತಂತ ಹಂಗಿರ್ತೀಯ? ಮಧ್ಯಾಹ್ನದಿಂದ ಏನು ತಿಂದಿಲ್ಲ. ನನಗೆ ಬೇಡ ಅತ್ತವ್ರೆ, ನನಗೆ ಇಷ್ಟ ಇಲ್ಲ ಯಾಕೋ ತಿನ್ನೋಕ್ಕೆ. ಮತ್ತು ಗಂಜಿ ಸ್ವಲ್ಪ ಮಾಡ್ಕೊಂಡು ಬನ್ನಿ, ಇವ್ರಿಗೆ ತಿನ್ಸೋಣ. ಗಂಜಿನಿ ಮಾಡಿದ್ದೀನಿ, ಮಾಡಿ ಇಟ್ಟಿದ್ದೀನಿ. ತಗೋಬರೋಣ ಅಂತ ಕೇಳೋಣ ಅಂತ ಬಂದೆ. ಫಸ್ಟ್ ನೀನು ಊಟ ಮಾಡ್ಕೊ, ಆಮೇಲೆ ತಿನ್ಸೋಣ ಅಂತ. ಬೇಡ, ನೀವು ತೊಗೊಬನ್ನಿ, ಗಂಜಿ ತಿನ್ಸೋಣ. ನೀವು ಊಟ ಮಾಡ್ಕೊಂಡು ತೊಗೊಬನ್ನಿ ಅತ್ತವ್ರೆ, ಬಿಸಿ ಬಿಸಿ ಇರಲಿ. ನೀನು ನಾನು ಹೇಳಿದ್ರೆ ಕೇಳಲ್ಲ, ಇರು. ಬರ್ತೀನಿ. ಬಾರೋ ಇಲ್ಲಿ, ನೀನು ಎಂತಿ ಊಟ ಮಾಡಕ್ಕೆ ಹೇಳೋದು. ನಡಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಶಾಂತಿ, ನಡಿ. ಶಾಂತಿ, ನಡಿ ಊಟ ಮಾಡೋಣ. ಮಧ್ಯಾಹ್ನದ ತಿಂದಿಲ್ಲ, ನಾನು ಜ್ಯೂಸ್ ಮಾಡ್ಕೊಂಡು ಕುಡಿ ಅಂತ ಅದು ಕುಡಿದಿಲ್ಲ ಅಂತೆ. ಹಾಂ, ನಡಿ. ಇಲ್ಲ ರೀ, ನಾನು ಊಟ ಮಾಡಲ್ಲ. ನಡಿ, ಹಠ ಮಾಡಬೇಡ ಹಾಗೆ. ಹಾಂ, ನಮ್ಮ ಅತ್ತೆಯವ್ರು ಮಾತಾಡೋ ಗಂಟ ನಾನು ಊಟ ಮಾಡಲ್ಲ. ಆ ದೇವರಿಗೆ ನಾನು ಬೇಡ್ಕೊ ಬಂದಿದ್ದೀನಿ, ನಾನು ಊಟ ಮಾಡಲ್ಲ ಅಂತ. ನನ್ನ ಇದರಲ್ಲಿ ಈ ವಿಷಯದಲ್ಲಿ ಯಾರು ಏನೂ ಹೇಳ್ಬೇಡಿ ನನಗೆ. ನಮ್ಮ ಅತ್ತೆಯವ್ರು ಮಾತಾಡೋ ಗಂಟ ನಾನು ಊಟ ಮಾಡಲ್ಲ. ಅವ್ರು ಏನಾದರೂ ಮಾತಾಡ್ತರು ಅಂದರೆ ನಮ್ಮ ಅತ್ತೆಯವ್ರ ಹತ್ರ ಬೇಕಾದರೂ ಊಟ ಮಾಡ್ತೀನಿ, ಅಲ್ಲಿ ಗಂಟ ನಾನು ಮಾಡೋದಿಲ್ಲ. ಅಯ್ಯೋ ಏನಮ್ಮ, ಚಿಕ್ಕ ಹುಡುಗಿ ನೀನು ಹಿಂಗೆ ಹಸ್ಕೊಂಡಿದ್ರೆ ಆಗುತ್ತಾ? ಆಗಲ್ಲಮ್ಮ, ನಡಿ. ಇಲ್ಲ ಅತ್ತೆಯವ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಆಗಲ್ಲ ಅಂತ. ದೊಡ್ಡಮ್ಮ ಅವಳೇನು ನೋಡೋಣ ಇರಿ. ಯಾಕೋ ಅವಳು ತಿಂತಾ ಇಲ್ಲ. ಮಾತು ಬರೋ ಗಂಟ ದೇವರಿಗೆ ಅದು ಅರ್ಕೆ ಹೊತ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಇನ್ನು ನಾವು ಫೋರ್ಸ್ ಮಾಡೋದು ಬೇಡ. ನಡೀರಿ, ಊಟ ಮಾಡಿ ನೀವು ತಿನ್ಕೊಳ್ಳಿ, ನಡೀರಿ. ಏನಪ್ಪ, ದೇವ್ರೇನಾದ್ರು ತಿನ್ಬೇಡ ಅಂತ ಹೇಳ್ತಾರೆ ಇವ್ರನ್ನ? ಅರ್ಕೆ ಹೊತ್ಕೊಳ್ಳೋದು ಇವರು, ದೇವ್ರೇನಾದ್ರು ಹೇಳ್ತಾ? ಏನು ಹುಡುಗಿರೋ. ಸರಿ, ನಡಿ. ನೀವು ಊಟ ಮಾಡಿಕೊಂಡು ಗಂಜಿ ತೊಗೊಬನ್ನಿ ಅತ್ತೆಯವ್ರೆ. ಸರಿ ಅಮ್ಮ, ತರ್ತೀನಿ. ಮತ್ತೆ ರೀ ಏನು ಶಾಂತಿ? ನಾನು ಇಲ್ಲೇ ಇರ್ತೀನಿ ಇವತ್ತು. ನಮ್ಮ ಅತ್ತೆಯವ್ರ ಜೊತೆನೇ ಮಲ್ಕೋತೀನಿ ಇಲ್ಲಿ. ಸರಿ ಆಯಿತು. ಅಯ್ಯೋ, ಅತ್ತೆಯವ್ರು ನಿದ್ದೆ ಮಾಡಿಬಿಟ್ರಾ? ಇನ್ನೂ ಊಟನೇ ಮಾಡಿಲ್ಲ ಅವರು. ಅತ್ತೆಯವ್ರೆ ಗಂಜಿ ಕುಡಿದು ಆಮೇಲೆ ಮಲಗಿ. ಎದಳಿ ಈಗಲೇ ಮಲಗಬೇಡಿ, ಗಂಜಿ ಕುಡಿದ ಮೇಲೆ ಮಲಗಿ. ಏನು ಮಾಡ್ಕೊ ಬರ್ತಾರೆ. ಎದಳಿ ಅತ್ತೆಯವ್ರೆ, ಎದಳಿ. ಅಯ್ಯೋ, ಇದೇನಪ್ಪ ಈಗ ಹೆಸರು ಇದ್ರು ಮಲ್ಕೊಬಿಟ್ರು. ಎದಳಿ ಗಂಜಿ ತಿಂದಮೇಲೆ ಮಲ್ಕೋರೆ ಅಂತ. ಎದ್ದೇಳಿ ಅತ್ತವ್ರೆ, ಸ್ವಲ್ಪನೇ ಸ್ವಲ್ಪ. ಅತ್ತೆಯವ್ರೆ ಎದ್ದೇಳಿ. ಅತ್ತೆ, ಇಷ್ಟೊಂದು ಕರಿತಾ ಇದ್ದೀನಿ, ಹೆಸರಾಗ್ತಾ ಇಲ್ಲಲ್ಲ. ಅತ್ತೆಯವ್ರೆ ಎದ್ದೇಳಿ, ಗಂಜಿ ಕುಡಿದ ಮೇಲೆ ನೀವು ಮಲಗಿರಂತೆ. ಎದ್ದೇಳಿ, ಹಂಗೆ ಮಾಡಬೇಡಿ. ಅಯ್ಯೋ ಸುಮ್ಮನೆ ರೀ ನೀವು. ಬೇಡ, ಎದ್ದೇಳಿ, ಕಣ್ಬಿಡಿ. ಇನ್ನೇನು ಮಾಡ್ಕೊಂಡು ಬರ್ತಾರೆ. ಎದ್ದೇಳಿ ಅತ್ತೆಯವ್ರೆ. ಬೇಡ ನನಗೆ. ಅತ್ತವ್ರೆ ಮಾತಾಡ್ತಿದ್ದೀರಾ? ಎದ್ದೇಳಿ ಅತ್ತವ್ರೆ. ಅಯ್ಯೋ ಬೇಡಮ್ಮ ಶಾಂತಿ, ನನಗೆ ಸರಿಯಾದ ಶಿಕ್ಷೆನೇ ದೇವ್ರು ಮಾಡಿದ್ದಾನೆ. ಬೇಡ, ನಾನು ಮಲ್ಕೋತೀನಿ, ಬಿಟ್ಬಿಡು, ಬೆಳಗ್ಗೆ ನೋಡ್ತೀನಿ. ಶಾಂತಿ ಬಿಡಮ್ಮ, ನೀನು ಊಟ ಮಾಡಮ್ಮ. ಇಲ್ಲ ಅತ್ತವ್ರೆ, ನೀವು ಎದ್ದೇಳಿ, ನೀವು ಗಂಜಿ ತಿನ್ಬೇಕು. ರೀ ಅತ್ತವ್ರೆ, ಗೌರಮ್ಮತ್ತವ್ರೆ, ಬನ್ನಿಲಿ. ಮಾವನವ್ರೆ, ಹೋಗಮ್ಮ, ನೀ ಊಟ ಮಾಡು. ರೀ ಮಾವನವ್ರೆ, ಗೌರಮ್ಮತ್ತೆ, ಬನ್ನಿ. ಯಾಕೆ ಈ ಶಾಂತಿ ಹಿಂಗೆ ಕರಿತಿದ್ದಾಳೆ ಎಲ್ಲರನ್ನ? ಬಂದೆ. ಅತ್ತವ್ರೆ, ನಂಗೆ ತುಂಬ ಖುಷಿ ಆಗ್ತಿದೆ ನೀವು ಮಾತಾಡ್ತಿದ್ದೀರಾ. ಆ ದೇವರು ನಾನು ಬೇಡಿದೆಲ್ಲ ಕೇಳಿಸ್ಕೊಂಡಿದ್ದಾನೆ. ದೇವ್ರೆ ತುಂಬ ಥ್ಯಾಂಕ್ಸ್ ಅತ್ತವ್ರೆ. ಎದ್ದೇಳಿ ಅತ್ತವ್ರೆ. ಎದ್ರು, ಅತ್ತೆಯವ್ರು ಮಾತಾಡ್ತಾ ಇದ್ದಾರೆ. ಹೌದಾ? ಮಾತಾಡಿದ್ರ? ಅಮ್ಮ ಎದ್ದೇಳಮ್ಮ ನೀನು. ಆಗಲ್ಲಪ್ಪ, ಸೊಂಟ ನೋವು, ಯಾಕೋ ಎದ್ದಳಕ್ಕೆ ಆಯ್ತಿಲ್ಲ. ಮಾತಾಡ್ಬಿಟ್ಲು ಜೈ. ಶಾಂತಿ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ತಿದ್ದಕ್ಕೆ ಅವ್ರ ಅತ್ತೆ ಮಾತಾಡ್ತಾ ಇದ್ದಾರೆ. ನೀನು ತಂದಿತ್ತು ಕುಂಕುಮ ಪ್ರಸಾದದಿಂದನೇ ಅವ್ರು ಮಾತಾಡಕ್ಕೆ ಸಾಧ್ಯ ಆಗಿದ್ದು. ಹೌದು, ತುಂಬ ಖುಷಿ ಆಗ್ತಿದೆ ಅತ್ತೆಯವ್ರೆ. ಜಯಮ್ಮ, ಕೂರ್ತೀಯಾ? ಕೂರ್ತೀನಿ. ಬಾಮ್ಮ ಈ ಕಡೆ ಶಾಂತಿ, ನೆಲ್ಲ ಇಟ್ಕೋತೀನಿ, ಬಾ. ಹಾಗೆ ಕೂರಿಸ್ಕೊಳ್ಳಿ. ಅತ್ತೆಯವ್ರೆ, ಇದು ರೆಡಿ ಆಯ್ತಾ? ಗಂಜಿ ಮಾಡಿದ್ರಲ್ಲ, ರವೆ ಗಂಜಿ ತಗೊಬನ್ನಿ, ತಿನ್ಸ್ಬಿಡೋಣ. ಅತ್ತೆಯವ್ರು ಹೇಗಿದ್ರು ಕೂತಿದ್ದಾರಲ್ವಾ? ಹಾಕೊಂಡು ತಗೊಂಡು ಬರ್ತೀನಿ. ಅಯ್ಯೋ ಬೇಡ, ನನಗೆ ಬೇಡಪ್ಪ. ಅಯ್ಯೋ ಬೇಡ ಅಂದ್ರೆ ಹೆಂಗಮ್ಮ, ಸುಮ್ಮನೆ ಇರು ನೀನು. ಏನು ತಿಂದಿಲ್ಲ ಮಧ್ಯಾಹ್ನ ತಿಂದ. ಡಾಕ್ಟ್ರು ಬರೀ ಜ್ಯೂಸ್ ಅದು ಇದು ಕೊಡಕ್ಕೆ ಹೇಳಿದ್ದಾರೆ, ರವೆ ಗಂಜಿ ಅಷ್ಟೇ. ಹೋಗಿ ದೊಡ್ಡಮ್ಮ ತಗೊಬನ್ನಿ. ಬೇಡಪ್ಪ, ತಿನ್ನಕ್ಕಾಗಲ್ಲ. ಏನಾಗಲ್ಲ ಅತ್ತೆಯವ್ರೆ, ಅದು ಗಂಜಿ ಅಷ್ಟೇ ಅಲ್ವಾ, ಕುಡಿಯೋದು ಆರಾಮಾಗಿ. ನೀರಾಗಿ ಮಾಡಿದ್ದಾರೆ. ನೀರಾಗೆ ಮಾಡಿದ್ದೀನಿ, ತೆಳ್ಳಗಿದೆ, ಆರಾಮಾಗಿ ಕುಡಿಬೋದು. ತಗೋಬರ್ತೀನಿ ನೀರು. ಸ್ವಲ್ಪ ಸಾಕು, ಸ್ವಲ್ಪ ಅಷ್ಟೇ, ತುಂಬ ಬೇಡ. ಆಯ್ತು ಜಯಮ್ಮ. ಏನಾಯ್ತು ಜಯಮ್ಮ, ಸಡನ್ ಆಗಿ ಯಾಕಂಗ್ ಬಿದ್ದೆ? ಅಲ್ಲೋಗಿ ಹೆಂಗ್ ಬಿದ್ದೆ ನೀನು? ಗೊತ್ತಿಲ್ಲ ರೀ, ನಾನು ಹೋಯ್ತಾ ಇದ್ದೆ, ಅಲ್ಲೇ ಶಾಂತಿಗೆ ಬೈಕೊಂಡು ಹೋಯ್ತಾ ಇದ್ದೆ. ಆಗಬೇಕಾಗಿದೆ ನನಗೆ, ಅಷ್ಟು ಒಳ್ಳೆ ಸೊಸೆಗೆ ಬೈದೆ ಅಲ್ಲ, ಆಗಬೇಕಾಗಿದೆ. ದೇವರು ನನಗೆ ಸರಿಯಾದ ಹಿಂಸೆನೇ ಕೊಟ್ಟಿದ್ದಾರೆ. ಹೋಯ್ತಾ ಇದ್ದೆ, ಶಾಂತಿಗೆ ಬೈಕೊಂಡು ಅವ್ರ ಅಪ್ಪ ಅಮ್ಮಗೆ ಮಾಡಾಕಬೇಕು ನಾನು ಹಿಂಗೆ ಹಂಗಂತ. ನಾನು ಕಲ್ತಿರೋ ಬುದ್ಧಿಗೆ ಸರಿಯಾಗಿ ದೇವ್ರು ಮಾಡಿದ್ದಾನೆ ಬಿಡಿ. ಅಯ್ಯೋ ದೇವ್ರೆ, ಅಲ್ಲಿ ಹೋಗ್ತಾ ಇದ್ದೆ, ಹಂಗೆ ತಲೆ ಚಕ್ಕರ್ ಹೊಡಿತು, ಏನೋ ಕೈ ಕಾಲು ಕಣ್ಣೆಲ್ಲ ಮೇಲೆ ಹೋದಂಗಾಯ್ತು. ಅಯ್ಯಪ್ಪ, ಹಾಗೆ ಡಮ್ಮ ಅಂತ ಬಿದ್ದೆ. ಯಾರನ್ನೂ ಕರೆಯೋಕ್ಕೂ ಆಯ್ತಲ್ಲ, ಬಾಯಿ ಕೂಡ ಬರ್ತಾಯಿಲ್ಲ ಕರೆಯೋಣ ಅಂದರೆ. ಯಾರನ್ನೂ ನನಗೆ ಆಗ್ತಾನೇ ಇಲ್ಲ, ಏನೋ ಒಂಥರ ವಿಚಿತ್ರ ಆದಂಗೆ ಆಗ್ಬಿಡ್ತು. ನನಗೆ ದೇವ್ರು ಸರಿಯಾದ ಶಿಕ್ಷಣ ಕೊಟ್ಬಿಟ್ಟ ನೋಡು. ನನ್ನ ಸೊಸೆ ಮಗೆ ಹೆಂಗೆಲ್ಲ ಮಾತಾಡ್ತಿದ್ದೆ, ಎಷ್ಟು ಹಿಂಸೆ ಕೊಟ್ಟೆ. ಆದರೆ ಅವಳು ಕೂರದಂಗೆ ನಿಲ್ಲದಂಗೆ ಎಲ್ಲ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ತಾನೆ ಇದ್ದಾಳೆ. ನನಗೋಸ್ಕರ ಇನ್ನೂ ಊಟನೂ ಮಾಡಿಲ್ಲ ಅಂತ ನನಗೂ ಕೇಳಿಸ್ತು ಮಧ್ಯಾಹ್ನದಿಂದ. ಅವ್ರು ಏನೇನು ಮಾತಾಡ್ತಿದ್ದಾರೆ ಎಲ್ಲ ಅರ್ಥ ಆಯ್ತಾಯಿತ್ತು. ಅಯ್ಯೋ ಅದೆಲ್ಲ ಏನಕ್ಕೆ ಈಗ ಮಾತಾಡ್ತಿದ್ದೀರಾ ಬಿಡಿ. ಶಾಂತಿ,
ಶಾಂತಿ, ನನ್ನ ಮುದ್ದು ಸೊಸೆ, ಇಷ್ಟು ದಿನ ನಿನಗೆ ಹಿಂಸೆ ಕೊಟ್ಬಿಟ್ನಲ್ಲಮ್ಮ. ನೀನು ಅರ್ಥ ಮಾಡ್ಕೊಳ್ಳೋದೆ. ನಿನ್ನಂಥ ಸೊಸೆ ಪಡಿಬೇಕಂದ್ರೆ ನಾನು ಪುಣ್ಯ ಮಾಡಬೇಕಮ್ಮ. ನಿನ್ನಂಥ ಸೊಸೆ ನನಗೆ ಸಿಗ್ತಾನೆ ಇತ್ತಿಲ್ಲ. ಯಾರಿಷ್ಟು ನೋಡ್ತಾರಮ್ಮ? ನಾನಿಷ್ಟು ಕಾಟ ಕೊಟ್ಟಿದ್ದೀನಿ ನಿನಗೆ. ಅಯ್ಯೋ ಅತ್ತೆಯವರೇ, ಅದೆಲ್ಲ ಏನೂ ಇಲ್ಲ. ನೀವೇನು ಕಾಟ ಕೊಟ್ಟಿಲ್ಲ. ನನಗೆ ಖುಷಿಯಿಂದನೇ ನೋಡ್ಕೊಡ್ತಿದ್ರಿ. ಒಂದೊಂದು ಸ್ವಲ್ಪ ಅಷ್ಟೇ ಜೋರು ಮಾಡ್ತಾಯಿದ್ರಿ. ಅದೇನು ತಲೆಗೆ ತೊಗೊಂಡಿಲ್ಲ. ಈಗ ನಮ್ಮಮ್ಮ ಆದರೆ ಜೋರು ಮಾಡಲ್ವಾ? ನೀವು ಯಾಕೆ ಯೋಚನೆ ಮಾಡ್ತಾಯಿದ್ದೀರಾ ಇಷ್ಟು? ಅಯ್ಯೋ ನನ್ನ ಮುದ್ದು ಸೊಸೆ, ನಾನು ಎಷ್ಟೊಂದು ಹಿಂಸೆ ಕೊಟ್ಬಿಟ್ಟೆ ಮಗಳೇ ನಿನಗೆ. ನನಗೆ ಆಗಬೇಕಾಗಿದೆ ಬಿಡು, ಆಗಬೇಕಾಗಿದೆ ನನಗೆ. ಹಂಗೆ ಅನ್ಬೇಡಿ ಅತ್ತೆಯವ್ರೆ. ನಿಮಗೇನೂ ಆಗಲ್ಲ. ನನಗೆ ನಾಚಿಕೆ ಆಯ್ತಾ ಉಂಟಮ್ಮ. ನಿಜವಾಗ್ಲೂ ನಿನ್ನಂಥ ಸೊಸೆಗೆ ನಾನು ಏನೂ ಅರ್ಥ ಮಾಡ್ಕೊಂಡಿಲ್ಲ. ಅದು ನಿನ್ನ ಕಳಿಸ್ಬಿಟ್ಟು ಇನ್ನೊಂದು ಮದುವೆ ಮಾಡೋಣಂತೆ ಏನೇನೋ ತಲೆಯಲ್ಲಿ ಐಡಿಯಾಗಳು ಹಾಳಾದು. ಥೂ, ನನಗೇನೋ ಒಂಥರ ಆಯ್ತಾ ಉಂಟು. ನನ್ನ ನೋಡಿದ್ರೆ ನನಗೆ ಅಸಹ್ಯ ಆಗ್ತಾ ಉಂಟು. ನಾನು ಸಮಸ್ಬಿಡಮ್ಮ ಶಾಂತಿ. ತಪ್ಪಾಯಿತು ಶಾಂತಿ. ಇಷ್ಟು ದಿನ ನಾನು ಏನೇನು ಮಾಡಿದೆ ಅದೆಲ್ಲ ನಾನು ಸಮಸ್ಬಿಡಮ್ಮ. ಅತ್ತೆಯವರೇ, ಅದೆಲ್ಲ ನಾನು ತಲೆಗೆ ಹಾಕೊಳ್ಳಲ್ಲ. ನೀವ್ಯಾಕೆ ಚಿಂತೆ ಮಾಡ್ತಿದ್ದೀರಾ ಬಿಡಿ. ಇವಾಗಾದ್ರೂ ಅರ್ಥ ಆಯ್ತಲ್ಲ. ಹಿಂಗೆ ಯಾವಾಗಲೂ ಚೆನ್ನಾಗಿರಪ್ಪ ಎಲ್ಲರೂ. ಅಮ್ಮ ಶಾಂತಿ, ನಾನು ಏನೇನು ಮಾಡಿದೆ ಅದೆಲ್ಲ ಬೇಜಾರಿ ಮಾಡ್ಕೋಬೇಡಮ್ಮ, ಮನಸ್ಸಲ್ಲಿ ಇಟ್ಕೋಬೇಡ. ನಿನ್ನ ಕಾಲು ಮುಗಿತೀನಿ. ನನಗೆ ಇವಾಗ ನನ್ನ ಬುದ್ಧಿ ಅರಿವಾಯಿತು. ನಿನ್ನಂಥ ಸೊಸೆ ಪಡೆಯೋಕ್ಕೆ ನಾನು ನಿಜವಾಗ್ಲೂ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ಹಾಗೆಲ್ಲ ಮಾತಾಡಬೇಡಿ ಅತ್ತವ್ರೆ. ನೀವು ನಮ್ಮ ಅಮ್ಮ ಇದ್ದಾಗೆ. ಅಮ್ಮ ಆಗಿದ್ರೆ ನಾವು ಬಿಟ್ಬಿಡ್ತಿದ್ವ ಈಗ? ನಾನು ಅಮ್ಮ ಆಗೋಕ್ಕೂ ಲಾಯಕ್ಕಿಲ್ಲ ಬಿಡು. ಅಷ್ಟೊಂದು ಹಿಂಸೆ ಕೊಟ್ಬಿಟ್ಟೆ. ಸಾರಿ ಅಮ್ಮ. ನನ್ನ ಮಗಳು ಕೂಡ ಈ ಥರ ನನ್ನ ನೋಡ್ಕೋತಾ ಇದ್ದಿಲ್ಲ. ನಿನಗೆ ಈ ಥರ ನಿನ್ನ ಗುಣ ಅರ್ಥ ಮಾಡ್ಕೊಳ್ಳೋದು ಎಷ್ಟೊಂದು ಕಾಟ ಕೊಟ್ಬಿಟ್ಟೆ ನಿನಗೆ. ನನಗಂತೂ ಏನು ಬೇಜಾರಾಗ್ತದೆ. ಅಳಬೇಡಿ ಅತ್ತವ್ರೆ. ಅದೇನಾಯ್ತು ಈಗ? ಏನೂ ಆಗಿಲ್ಲ, ಸುಮ್ಮನೆ ರೀ. ಏನಿಲ್ಲಮ್ಮ. ಈಗ ಅಳ್ಬೇಡಮ್ಮ. ಶಾಂತಿ ಏನು ಬೇಜಾರು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೆ. ಇನ್ನು ಮುಂದೆ ಆದರೂ ಅವಳ ಜೊತೆ ಚೆನ್ನಾಗಿರೋದು ಕಲಿ. ಇನ್ನು ಯಾವತ್ತೂ ಅವಳಿಗೆ ಬೇಜಾರು ಮಾಡೋದನ್ನ ಮಾಡಬೇಡ ನೀನು. ಆ ಥರ ಬೇಜಾರೆಲ್ಲ ಮಾಡಬೇಡ ಅವಳಿಗೆ. ನೀನು ಅವಳನ್ನ ಸ್ವಂತ ಮಗಳ ಥರ ನೋಡು. ಸ್ವಂತ ಮಗಳೇನು? ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ತೀನಿ. ನನಗೆ ನಮ್ಮ ಶಾಂತಿನೇ ಮಗಳು. ನನ್ನ ಮಗಳಿಗಿಂತ ನನ್ನ ಶಾಂತಿನೇ ನನಗೆ ಮಗಳು ಅಂತ ಇವಾಗ ಅರ್ಥ ಆಗ್ತಾ ಇದೆ. ಹಾಗೆ ಅತ್ತೆಯವ್ರೆ, ನೀವು ಮಗಳು ಅಂತ ಹೇಳ್ತಾ ಇದ್ರೆ ನನಗೆ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತಾ? ನೀನು ಅತ್ತೆ ಅಂತ ಕರಿಬೇಡಮ್ಮ, ಅಮ್ಮ ಅಂತ ಕರಿ ನನ್ನ ಬಾಯಿ ತುಂಬ. ಆಯ್ತಮ್ಮ, ಇನ್ನು ಅಮ್ಮ ಅಂತಲೇ ಕರಿತೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ ನೀವು ಈ ಥರ ಎಲ್ಲ ಮಾತಾಡ್ತಿರೋದು ಕೇಳಿ. ತಗೋ ಶಾಂತಿ, ತಿನ್ಸು ನಿಮ್ಮ ಅತ್ತೆಯವ್ರಿಗೆ. ನೀರಂಗೆ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಯಾಕಂದರೆ ಸ್ಪೂನ್ ಆದರೆ ಚೆಲ್ಲೋಗುತ್ತೆ. ಹಿಂಗೆ ಕುಡಿಸು. ಅದಕ್ಕೆ ಇದ್ರಲ್ಲಿ ಹಾಕೊಂಡಿದ್ದೀನಿ. ಎಲ್ಲ ಕೇಳಿಸ್ಕೊಂಡೆ. ಹಿಂಗೆ ಜಯಮ್ಮ ಇದ್ರೆ ಸಾಕು. ಇನ್ನು ಹಿಂಗೆ ಇರ್ತೀನಿ ಅಕ್ಕ, ಹಿಂಗೆ ಇರ್ತೀನಿ. ಅದೆಲ್ಲ ಈಗ ಇರಲಿ ಅತ್ತವ್ರೆ. ತೋಳಿದ್ನ ಕುಡೀರಿ ಹಾಗೆ ಸ್ವಲ್ಪ ಸ್ವಲ್ಪ. ಎಲ್ಲ ಖಾಲಿ ಮಾಡಬೇಕು. ಹಾಗೆ ನಿಧಾನಕ್ಕೆ. ಸಾಕಮ್ಮ, ಸಾಕು. ಸುಮ್ಮನೆ ಜಯಮ್ಮ, ಕುಡಿ. ಏನು ಸಾಕಮ್ಮ, ಕುಡಿ ನೀನು ಸುಮ್ಮನೆ. ಅದು ನಿನ್ನ ಪ್ರೀತಿಯ ಸೊಸೈಟಿ ಕುಡಿಸ್ತಾ ಇರೋದು. ಅದಕ್ಕಾದ್ರೂ ಕುಡಿಯೋದು ಬೇಡ ನೀನು? ಸರಿ, ಸ್ವಲ್ಪ ಸ್ವಲ್ಪ, ಇನ್ನೊಂದು ಸ್ವಲ್ಪ ಅಷ್ಟೇ. ಇನ್ನೊಂದು ಸ್ವಲ್ಪ ಅಷ್ಟೇ ಇರೋದು, ಕುಡೀರಿ. ಅತ್ತೆಯವ್ರೆ, ಹಾಗೆ ನೋಡು, ಮತ್ತೆ ನನ್ನ ಅತ್ತೆಯವ್ರು ಅಂತಿದ್ಯಾ. ನಾನು ಕುಡಿಯಲ್ಲ ಬಿಡು. ಅಯ್ಯೋ ಸಾರಿ ಅಮ್ಮ, ಕುಡೀರಿ. ಹಿಂಗಂದ್ರೆ ನಾನು ಕುಡಿತೀನಿ. ಇವಾಗ ನೋಡು, ನಾನು ಹೇಳ್ದೆ ತಾನೇ ಶಾಂತಿ ನಿಂಗೆ, ನಿಮ್ಮ ಅತ್ತೆಯವರು ನಂತರ ಯಾವಾಗಾದರೂ ಒಂದಿನ ಚೇಂಜ್ ಆಗ್ತಾರೆ ಅಂತ. ನೋಡು, ಆ ಸಮಯ ಇವಾಗ ಬಂತು ನಿನಗೆ. ನಾನು ಹೇಳ್ದೆ ತಾನೇ? ಹೌದು ಗೌರಮ್ಮ ಅತ್ತೆಯವ್ರೆ. ಅಯ್ಯೋ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಆಯಿತು. ಮಲ್ಕೋತೀಯ ಜಯಮ್ಮ, ಕೂತ್ಕೋತೀಯಾ? ಇಲ್ಲ ರೀ, ಕೂತ್ಕೋತೀನಿ. ನಿಮಗೂ ನಾನು ತುಂಬ ಬೇಜಾರು ಮಾಡಿಬಿಟ್ಟಿದ್ದೀನಿ. ಗಂಡ ಅನ್ನೋ ಮರ್ಯಾದೆನೂ ಕೊಟ್ಟಿಲ್ಲ. ಮಕ್ಳಿಗೆ ಸರಿ ಬುದ್ಧಿನೂ ಕಲಿಸಿಲ್ಲ. ಸೊಸೆ ನಾನು ನೆಟ್ಟಿಗೆ ಬೆಳೆಸಿಲ್ಲ. ಎಲ್ಲರಿಗೂ ನಾನು ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಇವಾಗ ನನಗೆ ಅರ್ಥ ಆಯ್ತು ಎಲ್ಲನೂ. ಕೊನೆಗೂ ಅರ್ಥ ಆಯ್ತಲ್ಲ ನಿನಗೆ? ಹೌದು, ನನಗೆ ಅರ್ಥ ಆಯಿತು. ನೋಡು, ನನ್ನ ಮಗಳು ಕೂಡ ನಾನು ಇಷ್ಟು ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ಅತ್ತೆಯವ್ರೆ. ಆದರೆ ನಾನು ಇವಾಗ ಒಂದು ವಿಷಯ ಹೇಳಬೇಕು. ನಿಮ್ಮ ಮಗಳು ನೀವು ತಿಳ್ಕೊಂಡಿರಂಗೆ ಒಡವೆ ಎಲ್ಲ ಇಸ್ಕೊಂಡು ಹೋದ್ರಿ ಅಂತ ಅಂದ್ಕೊಂಡಿದ್ದೀರಲ್ಲ. ಸಾರಿ ಅಮ್ಮನವರೇ, ಅದು ನನ್ನ ಹತ್ರನೇ ಇದೆ ಒಡವೆಗಳೆಲ್ಲ. ನಾನೇ ತೆಗೆದಿಟ್ಕೊಂಡಿದ್ದೀನಿ. ನಿಮ್ಮ ಮಗಳು ತೊಗೊಂಡೋಗಿಲ್ಲ. ಏನು ಹೇಳ್ತಾ ಇದೆಯಮ್ಮ? ಆ ಒಡವೆಗಳು ನಿನ್ನ ಹತ್ರ ಹೇಗೆ ಬಂತು? ಅದು ಏನೋ ಎಲ್ಲ ವಿಷಯನೂ ನಿಧಾನ ಕೇಳ್ತೀನಿ ಅತ್ತವ್ರೆ. ನೀವೀಗ ಒಳ್ಳೆಯವರಾಗಿದ್ದೀರಲ್ವ, ಅದೇ ಖುಷಿ. ಆದರೆ ಒಡವೆಗಳೆಲ್ಲ ನನ್ನ ಹತ್ರನೇ ಇದೆ. ನಿಮ್ಮ ಮಗಳಿಗೆ ನೀವು ಬೈದು ಎಲ್ಲ ವಿಷಯನೂ ನಾನು ಮತ್ತೆ ಹೇಳ್ತೀನಿ ಅತ್ತವ್ರೆ. ಆದರೆ ನಿಮ್ಮ ಮಗಳು ಎಲ್ಲ ಒಡವೆಗಳನ್ನ ತೊಗೊಂಡೋಗಿದ್ದೀರ ಅಂದ್ಕೊಂಡಿದ್ದೀರಲ್ಲ. ಇಲ್ಲ, ಅವ್ರು ತೊಗೊಂಡೋಗಿಲ್ಲ. ನನ್ನ ಕೈಲಿದೆ ಅದು. ಸಾರಿ ಅತ್ತವ್ರೆ. ಇರಲಿ ಬಿಡಮ್ಮ, ಅದು ಎಲ್ಲಿದ್ರೆ ಏನು, ಅದೇನು ನನಗೆ ಬೇಕಾಗಿಲ್ಲ. ನೀನೇ ಇಟ್ಕೊ. ಅದೆಲ್ಲ ನಾನು ಇಟ್ಕೊಂಡು ಏನು ಮಾಡಲಿ ಇವಾಗ? ಅದೆಲ್ಲ ಬೇಕು ಆಗಿಲ್ಲ ಬಿಡಿ. ನನಗೆ ನಿನ್ನ ಜೊತೆ ಯಾವಾಗಲೂ ಖುಷಿಯಾಗಿದ್ದರೆ ಸಾಕು ನನಗೆ. ಅಷ್ಟೇ ಸಾಕು ನನಗೆ, ಇನ್ನೇನು ಬೇಡ ಶಾಂತಿ, ನಿಜವಾಗ್ಲೂ. ಹಾಂ ಸರಿ, ಟೈಮ್ ಆಗ್ತಾ ಇದೆ. ಇನ್ನೇನು ಎಲ್ಲರೂ ಮಲ್ಕೊಳ್ಳಿ, ಬೆಳಗ್ಗೆ ಮಾತಾಡ್ಕೊಳ್ಳೋಣ. ಮಾವನವ್ರೆ, ನೀವೆಲ್ಲ ಹೋಗಿ, ನಾನು ಅತ್ತೆ ಇಲ್ಲೇ ಮಲ್ಕೋತೀವಿ. ನಾನು ಕೆಳಗೆ ಮಲ್ಕೋತೀನಿ. ಶಾಂತಿ, ನಿಮ್ಮ ಅತ್ತೆಯವ್ರಿಗೆ ಊಟ ಮಾಡಿದ್ರಲ್ಲ, ನಡಿ ಊಟ ಮಾಡಿಬಿಟ್ಟು ನೀನು ಇಲ್ಲೇ ಇರೋದೆ. ಸರಿ. ಇವಾಗ ಖುಷಿಯಿಂದ ಊಟ ಮಾಡು. ನೀವು ಊಟ ಮಾಡಿ ಬಾ, ನಾನು ಇಲ್ಲೇ ಇರ್ತೀನಿ ಅಲ್ಲಿ ಗಂಟ.
ಹಾಂ ಮಾವನವ್ರೆ, ಬನ್ನಿ ಅತ್ತವ್ರೆ, ಊಟ ಮಾಡೋಣ. ನಡಿಯಮ್ಮ. ಅಂತೂ ಜಯಮ್ಮ, ನೀನು ಒಳ್ಳೆಯವಳಾಗಲ್ಲ ಆಗಲ್ಲ ಅಂದ್ಕೊಂಡಿದ್ದೆ. ಇವಾಗ ನೀನು ಬದಲಾದೆಲ್ಲ ನನಗದೇ ಖುಷಿ. ಹೌದು ರೀ, ನಿಮಗೂ ನಾನು ಬೇಕಾದಂಗೆ ಮಾತಾಡ್ಬಿಟ್ಟೆ. ನೀವು ನನ್ನ ಸಮಸ್ಬೇಕು. ಹೋಗ್ಲಿ ಬಿಡೋದಲ್ಲ, ಈಗ ಹಳೆದಲ್ಲ ಯಾಕೆ, ಇನ್ನು ಮುಂದೆ ಖುಷಿಯಾಗಿರು. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಮನೆ ಮನೆಕ ಸ್ಟೋರಿ ಮುಗಿಯಕ್ಕೆ ಬಂತು. ಇವತ್ತೊಂದು ಎಪಿಸೋಡು, ನಾಳೆ ಒಂದು ಎಪಿಸೋಡು ಮುಗ್ದೋಗುತ್ತೆ. ಹೇಗಿದೆ ಸ್ಟೋರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ಹೇಳಿದಾಗೆ ಸ್ಟೋರಿ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ದೆ. ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದವ್ರಿಗೆ ಒಂದು ಚಿಕ್ಕ ಬಹುಮಾನ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಇವಾಗ ನಾನು ಲಾಸ್ಟ್ ಎಪಿಸೋಡ್ ನಾಳೆ, ಆ ಎಪಿಸೋಡಲ್ಲಿ ನಾನು ಮನೆ ಸ್ಟೋರಿ ಕತೆ ಅದರಲ್ಲಿ ಏನು ಒಂದು ಸ್ವಲ್ಪ ಕ್ವಶನ್ಗಳು ಕೇಳ್ತೀನಿ. ಒಂದು 5 ಕ್ವಶನ್ಗಳು ಕೇಳ್ತೀನಿ. ಅದರಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡಿದವ್ರಿಗೆ ನನ್ನ ಕಡೆಯಿಂದ ಬಹುಮಾನ ಇದೆ. ನಾಳಿನ ಎಪಿಸೋಡಿಗೆ ಕಾಯ್ತಾ ಇರಿ. ಖಂಡಿತ ಯಾರೆಲ್ಲ ಫಸ್ಟಿಂದ ನೋಡ್ಕೊಬಂದ್ರಿ ಅವರಂತೂ ಮಿಸ್ಸೇ ಮಾಡಬೇಡಿ. ಯಾಕಂದರೆ ಯಾವ ಕ್ವಶನ್ ಏನಿಲ್ಲ, ಸ್ಟೋರಿ ಬಗ್ಗೆನೇ ಅಷ್ಟೇ ಕೇಳ್ತೀನಿ ನಾನು. ಇದು ನೋಡಿರ್ತೀರಲ್ವ ನಾನು ಸ್ಟೋರಿ ಮಾಡಿರೋದು, ಅದರಲ್ಲಿ ನಾನು ಒಂದು 5 ಕ್ವಶನ್ಗಳು ಕೇಳ್ತೀನಿ. ಅದಕ್ಕೆ ಆನ್ಸರ್ ಮಾಡಿದ್ರೆ ಎಲ್ಲದಕ್ಕೂ ಅವರಿಗೆ ನಾನು ಬಹುಮಾನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳಿನ ಕತೆಗೋಸ್ಕರ ವೆಯ್ಟ್ ಮಾಡಿ.